ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇದು ಈವ್ನಿಂಗ್ ರೂಟೀನ್ ವ್ಲಾಗ್ ಆಗಿರುತ್ತೆ. ಈ ದಿನ ನಾನು ಮಕ್ಕಳ ಜೊತೆ ಏನೇನು ಮಾಡ್ತೀನಿ ಎತ್ತ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಒಂದು ಯಮ್ಮಿ ಆದ ಹೆಲ್ದಿ ಆದ ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೆ ಸ್ಕಿಪ್ ಮಾಡ್ದಿರ ವಿಡಿಯೋನ ನೋಡಿ. ನಮ್ಮದು ಟ್ರಾವೆಲ್ ಬ್ಲಾಗ್ಸ್ ಅಷ್ಟು ಜನಕ್ಕೆ ರೀಚ್ ಆಗಿಲ್ಲ ಅಂತ ನನಗನ್ಸುತ್ತೆ. ಕೆಲವು ರೆಗ್ಯುಲರ್ ವ್ಯೂವರ್ಸ್ ಟ್ರಾವೆಲ್ ಬ್ಲಾಗ್ಸ್ನ ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ನಮ್ಮ ಜೊತೆ ಹೇಳಿದೆ. ಸೊ ಅದಕ್ಕೆ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೋಡಿ. ಬಿಕಾಸ್ ನಮ್ಮದು ಲೈಫ್ ಸ್ಟೈಲಲ್ಲಿ ಏನೇನು ನಡೀತಾ ಇದೆ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ. ಅವ್ರ ಪಾಪ ಮೆಂಟಲಿ ಸ್ವಲ್ಪ ಡಿಸ್ಟರ್ಬೂ ಆಗಿಬಿಟ್ಟಿದ್ದಾರೆ. ಯಾಕಂದರೆ ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು, ಬಟ್ ಬರೋಕ್ಕಾಗಿಲ್ಲ. ಟಿಕೆಟ್ ನಮ್ಮದು ಕನ್ಫರ್ಮ್ ಆಗಿರಲಿಲ್ಲ. ಸೊ ಅದಕ್ಕಾಗಿ ನಾವು ಅವ್ರಿಗೆ ಸ್ವಲ್ಪ ರಿಫ್ರೆಶ್ ಮಾಡೋಣ, ಒಂದು ರಿಲೀಜಿಯಸ್ ಪ್ಲೇಸ್ಗೆ ಕರ್ಕೊಂಡೋಗ್ಬಿಟ್ಟು ಸ್ವಲ್ಪ ನಾಲೆಜೂ ಸಹ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಯಾಟರ್ಡೇ ಸಂಡೇ ಆ ಒಂದು ಶಾರ್ಟ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದು. ತುಂಬ ಚೆನ್ನಾಗಿ ಇತ್ತು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ. ಒಂದು ರಿಲೀಜಿಯಸ್ ಪ್ಲೇಸಲ್ಲಿ ಹೋದರೆ ನಿಮಗೆ ಪೀಸ್ ಆಫ್ ಮೈಂಡ್ ಹಂಗೆ ಸಿಕ್ಕೇ ಬಿಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನು ಮತ್ತು ನಮ್ಮ ಯಜಮಾನರು ಮಕ್ಕಳು ಸೇರಿ ಎಷ್ಟು ಮಟ್ಟಿಗೆ ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೋದು ಅಷ್ಟು ನಾವು ಮಾಡಿದ್ದೀವಿ. ನಮ್ಗೆ ಎಷ್ಟು ನಾಲೆಜ್ ಇದೆಯೋ ಆ ಥರ ಎಡಿಟಿಂಗ್ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡಿದ್ದೀವಿ. ಸೊ ಟ್ರಾವೆಲ್ ಬ್ಲಾಗ್ಸನ್ನು ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈವ್ನಿಂಗ್ ರೂಟೀನ್ ಆದ್ದರಿಂದ ಮಕ್ಕಳಿಗೆ ಏನಾದರೂ ಒಂದು ತಿನ್ನೋದಕ್ಕೆ ಬೇಕೇ ಬೇಕಾಗುತ್ತೆ ಅಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಗ ಒಂದು ಮ್ಯಾಗಿನ ಮಾಡಿಸ್ಕೊಂಡ, ಅವನಿಗೆ ಮಾಡಿ ಕೊಟ್ಟೆ, ತಿಂತಾ ಇದ್ದಾನೆ. ದೊಡ್ಡವನಿಗೆ ಬನಾನಾ ಶೇಕ್ ಬೇಕು ಅಂತ ಹೇಳ್ದ. ಸೊ ಅದಕ್ಕೆ ಬನಾನಾ ಶೇಕ್ ಮಾಡ್ತಾ ಇದ್ದೀನಿ. ನನಗೆ ಈವ್ನಿಂಗ್ ಟೈಮಲ್ಲಿ ಟೀ ಕುಡಿದು ಅಭ್ಯಾಸ ಇತ್ತು, ಬಟ್ ಇವಾಗಿರೋ ಎಕ್ಸ್ಟ್ರೀಮ್ ಬಿಸಿಲಿಗೆ ಹೀಟ್ಗೆ ಟೀ ಕುಡಿಯೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ನಾನು ಸಹ ಬನಾನಾ ಶೇಕೆ ಕುಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮಿಬ್ಬರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ. ಚಿಕ್ಕವನು ಈ ಶೇಕೆಲ್ಲ ಕುಡಿಯಲ್ಲ, ಅವನು ಹಾಲು ಆಗಿಬಿಟ್ಟು ಏನಾದರೂ ಮಾಡಿದ್ರೆ ಅದು ಕುಡಿಯೋದೇ ಇಲ್ಲ. ಸೊ ಅದಕ್ಕೆ ಅವನಿಗೋಸ್ಕರ ಮ್ಯಾಗಿ ಮಾಡಿ ಕೊಟ್ಟಿದ್ದೀನಿ. ಬನಾನಾ ಬೇಕಾದರೆ ತಿಂದ್ಬಿಡ್ತಾನೆ, ಬಟ್ ಈ ಥರ ಶೇಕ್ಸ್ ಎಲ್ಲನೂ ಅವ್ನು ಕುಡಿಯಲ್ಲ. ದೊಡ್ಡವನಿಗೆ ಏನೇ ಕೊಟ್ಟರು ತಿಂದ್ಬಿಡ್ತಾನೆ, ಕುಡಿದು ಬಿಡ್ತಾನೆ ಅಂತ ಹೇಳ್ಬೋದು. ಅವನಿಗೆ ತಿನ್ನೋದ್ರಲ್ಲಿ ತುಂಬ ಆಸಕ್ತಿ ಇದೆ, ನಮ್ಮ ಯಜಮಾನ್ರ ಥರ. ಇವಾಗ ನಮ್ಮ ಯಜಮಾನ್ರು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಸ್ಯಾಟರ್ಡೇ ಸಂಡೇ ಮಾತ್ರನೇ ಅವ್ರು ಸ್ವಲ್ಪ ಫ್ರೀಯಾಗಿರೋದು. ಮಂಡೆಯಿಂದ ಥರ್ಸ್ಡೇವರೆಗೂ ಸ್ವಲ್ಪ ಬ್ಯುಸಿಯಾಗೇ ಇರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ತುಂಬ ಪ್ರೀತಿ ಸಿಗ್ತಾ ಇದೆ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ನಾನು ಎಲ್ಲ ಕಾಮೆಂಟ್ಸನ್ನು ಓದಿ ತಿಳಿಸ್ತೀನಿ. ಮತ್ತು ಅವರೂ ಸಹ ಫ್ರೀ ಇರೋವಾಗ ಕಾಮೆಂಟ್ಸ್ನ ಓದ್ತಾ ಇರ್ತಾರೆ. ಅವ್ರಿಗೆ ಕನ್ನಡ ಅರ್ಥ ಆಗದೆ ಇರ್ಬೋದು, ಬಟ್ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊತಾರೆ, ಇಂಗ್ಲೀಷಲ್ಲಿ ಅರ್ಥ ಆಗಿಬಿಡುತ್ತೆ. ಒಂದೊಂದು ಸಲ ಟ್ರಾನ್ಸ್ಲೇಟಲ್ಲಿ ಅದು ಏನೇನೋ ಮೀನಿಂಗ್ ಬಂದುಬಿಡುತ್ತೆ. ಆವಾಗ ನನ್ನ ಕೇಳ್ತಾರೆ ಏನಿದು ಅಂತ ಹೇಳ್ಬಿಟ್ಟು. ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಕಡೆಯಿಂದ ತುಂಬ ಪ್ರೀತಿ ಸಿಗ್ತಾ ಇದೆ. ನಮ್ಮ ಯಜಮಾನರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ಪ್ರೀತಿ ಕೊಡ್ತಾ ಇರಿ. ಅದರಿಂದ ಅವರು ಸ್ವಲ್ಪ ಮೋಟಿವೇಟ್ ಆಗಿಬಿಟ್ಟು ನಮ್ಮ ಬ್ಲಾಗ್ಸಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಫಸ್ಟೆಲ್ಲ ಈ ಥರ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಲಿಲ್ಲ. ನಾನು ಮೂಲೆಯಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ಬೈತಾಯಿದ್ರು, ಎಷ್ಟೊತ್ತು ಏನು ಮಾಡ್ತಾ ಇದೀಯಾ, ನಿಂದು ನೋಡಿ ಯೂಟ್ಯೂಬೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ, ಹಂಗೆ ಹೆಂಗೆ ಅಂತ ನನ್ನ ಹತ್ರ ರೋಪ್ ಹೊಡಿತಾಯಿದ್ರು. ಇವಾಗ ಸ್ವಲ್ಪ ಗ್ರೋತ್ ಆಗ್ತಾ ಇದೆಯಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮನುಷ್ಯರು ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾರೆ ಅಂತ ನಾವು ಕೇಳ್ತೀವಲ್ಲ, ಸೊ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ಯಜಮಾನ್ರೆ. ಮುಂಚೆ ಎಲ್ಲನೂ ಬೈತಾ ಇದ್ರು, ಇವಾಗ ಬೆಳಗ್ಗೆ ಎದ್ದ ತಕ್ಷಣನೇ ವ್ಲಾಗ್ ಎಡಿಟಿಂಗ್ ಮಾಡಿದ್ದೀಯಾ, ಎಲ್ಲ ಕೆಲಸ ಬಿಡು, ವ್ಲಾಗ್ ಫಸ್ಟ್ ಎಡಿಟಿಂಗ್ ಮಾಡಿಬಿಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡು, ಹಂಗೆ ಹೆಂಗೆ ಅಂತ ನನಗೆ ಪುಷ್ ಮಾಡ್ತಾ ಇರ್ತಾರೆ. ಬಟ್ ನಾನು ನನ್ನ ಕಂಫರ್ಟು ಅದನ್ನೆಲ್ಲ ನೋಡಿಕೊಂಡೆ ನಾನು ಮಾಡೋದು. ಯಾಕಂದರೆ ಮನೆಯಲ್ಲಿ ನನಗೆ ತುಂಬ ಕೆಲಸ ಇದೆ. ನೀವು ನೋಡ್ದಂಗೆ ನನಗೆ ಯಾರ್ದು ಸಪೋರ್ಟ್ ಇಲ್ಲ. ಕುಕ್ಕಿಂಗಿಂದ ಹಿಡಿದ್ಬಿಟ್ಟು ಕ್ಲೀನಿಂಗಿಂದ ಹಿಡಿದ್ಬಿಟ್ಟು ಮಕ್ಕಳದು ಹೋಮ್ವರ್ಕ್ ಮಾಡಿಸೋದು ಎಲ್ಲ ನಾನೇ ಮಾಡ್ತೀನಿ. ಮತ್ತು ಇವಾಗ ಟ್ರಾವೆಲೆಲ್ಲ ಮಾಡಿದ್ವಲ್ಲ, ಆವಾಗ ನನ್ನ ಹತ್ರ ಆ್ಯಕ್ಚುಲಿ ಟೈಮೇ ಇರಲಿಲ್ಲ ರೂಟೀನ್ ಬ್ಲಾಗ್ಸ್ ಮಾಡೋದಕ್ಕೆ. ಇವಾಗ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ತಿನ್ನೋದಕ್ಕೆ ಯಾರಿಗೆ ಇಷ್ಟ ಇಲ್ವೋ ಅವ್ರಿಗೆಲ್ಲನೂ ಇಷ್ಟ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನಿವಾಗ ತೋರಿಸೋ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ತಿನ್ನಿ, ಮಕ್ಳಿಗೆ ಮಾಡಿಕೊಡಿ, ಹಸ್ಬೆಂಡಿಗೆ ಮಾಡಿಕೊಡಿ, ನೀವು ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಫಸ್ಟು ಹಾಗಲಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಸೈಡ್ ಎಡ್ಜಸ್ ಇರುತ್ತೆ ಅಲ್ಲ, ಅದನ್ನು ಕಟ್ ಮಾಡ್ಕೋಬೇಕು. ಎಡ್ಜಸ್ ಎಲ್ಲ ಕಟ್ ಮಾಡಿದ್ಮೇಲೆ ಹಾಗಲಕಾಯಿನ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಫ್ರೆಶ್ ವಾಟರ್ ಆ್ಯಡ್ ಮಾಡಿಬಿಟ್ಟು ಇವಾಗ ಕುಕ್ ಮಾಡೋದಕ್ಕೆ ಅಂದರೆ ಬಾಯ್ಲ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ, ಸಾಲ್ಟ್ ಆಗಿಬಿಟ್ಟು. ಇದನ್ನು ಹಾಫ್ ಬಾಯ್ಲ್ ಮಾಡ್ಕೋಬೇಕು, ಓವರ್ ಕುಕ್ ಎಲ್ಲ ಮಾಡಬಾರ್ದು. ಯಾಕಂದರೆ ಎಟ್ ದಿ ಎಂಡ್ ಮಸಾಲೆ ಎಲ್ಲ ಫಿಲ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಹಾಫ್ ಬಾಯ್ಲ್ ಮಾತ್ರನೇ ಮಾಡಬೇಕು. ಇವಾಗ ಹಾಫ್ ಬಾಯ್ಲ್ ಆಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದೊಂದಾಗಿ ಹಾಗಲಕಾಯಿನ ಪ್ಲೇಟಲ್ಲಿ ತೆಗೆದುಬಿಟ್ಟು ಇಟ್ಕೋಬೇಕು. ಹಾಗಲಕಾಯಿ ತಣ್ಣಗಾದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ
ನೋಡಿ ಹಾಗಲಕಾಯಿ ತಣ್ಣಗಾಗ್ಬಿಟ್ಟಿದೆ. ಇವಾಗ ಹಾಗಲಕಾಯಿ ಮಧ್ಯಭಾಗದಲ್ಲಿ ಒಂದು ಕಟ್ಟನ್ನು ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಅದರ ಒಳಗಡೆ ಇರೋ ಸ್ಟಫಿಂಗ್ ಅಂದರೆ ಬೀಜಗಳಾಗಿರ್ಬೋದು, ಸ್ವಲ್ಪ ಸ್ಪಾಂಜಿ ಥರ ಒಂದು ಟೆಕ್ಸ್ಚರ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಸೈಡಲ್ಲಿ ಪ್ಲೇಟಲ್ಲಿ ಇಟ್ಕೋಬೇಕು. ಈಗ ನೋಡಿ, ಈ ಒಂದು ಹಾಗಲಕಾಯಲ್ಲಿ ಇರೋ ಬೀಜಗಳು ಸ್ವಲ್ಪ ರೈಪ್ ಆಗಿಬಿಟ್ಟಿವೆ. ಸೊ ಅದಕ್ಕೆ ನಾನು ಅದನ್ನು ಬಿಸಾಕ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇಲ್ಲ ರೆಸಿಪಿಯಲ್ಲಿ. ಚೆನ್ನಾಗಿರೋದನ್ನು ಮಾತ್ರನೇ ಈ ಒಂದು ರೆಸಿಪಿಯಲ್ಲಿ ನಾವು ಮಸಾಲೆಯಲ್ಲಿ ಆ್ಯಡ್ ಮಾಡ್ತೀವಿ. ನಾರ್ತ್ ಇಂಡಿಯನ್ಸ್ಗೆ ಈ ಕರೇಲಾ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಅವಾಗವಾಗ ಮಾಡ್ಕೊಂಡು ತಿಂತಾನೆ ಇರ್ತಾರೆ. ಇದ್ರ ಜೊತೆ ಕಾಂಬಿನೇಷನ್ ಚಪಾತಿ, ರೋಟಿ ಎಲ್ಲನೂ ಚೆನ್ನಾಗಿರುತ್ತೆ. ಅವ್ರದ್ದೇ ಆದ ಓನ್ ಸ್ಟೈಲಲ್ಲಿ ಮಾಡ್ತಾರೆ. ಅಂದರೆ ಒಂದೊಂದು ಕಡೆ ಒಬ್ಬೊಬ್ಬರು ಅವ್ರದ್ದಾದ ಫೇವ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಆನ್ ಮಾಡಿಬಿಡ್ತಾರೆ. ಸೊ ನಾನು ಇದನ್ನು ಮಾಡಿದಾಗ ಈ ಒಂದು ಇಂಗ್ರೀಡಿಯೆಂಟ್ಸ್ ಜೊತೆ ನನಗೆ ತುಂಬ ಇಷ್ಟ ಆಯಿತು, ಮಕ್ಳಿಗೂ ಇಷ್ಟ ಆಯಿತು. ಸೊ ಅದಕ್ಕೆ ನಿಮ್ಮ ಜೊತೆ ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಹೆಸರು ಬಂದುಬಿಟ್ಟು ಬರ್ವಾ ಕರೇಲಾ ಅಂತ ಕರೀತಾರೆ. ಬರ್ವಾ ಕರೇಲಾ ಅಂದರೆ ಸ್ಟಫ್ಡ್ ಕರೇಲಾನೇ ಅಂತ ಹೇಳ್ಬೋದು. ಇದರಲ್ಲಿ ಫಿಲ್ಲಿಂಗ್ ಇರುತ್ತೆ. ಆ ಫಿಲ್ಲಿಂಗಲ್ಲಿ ಏನೇನು ಮಸಾಲೆಗಳನ್ನ ಆ್ಯಡ್ ಮಾಡ್ತಾರೆ ಅಂತ ನಾನು ಇವಾಗ ಹೇಳ್ತೀನಿ. ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಕರೇಲಾ ಅಂದರೆ ಹಾಗಲಕಾಯಿನ ಬಾಯ್ಲ್ ಮಾಡಿಬಿಟ್ಟು ಅದರ ಮಧ್ಯಭಾಗದ ಒಂದು ಸ್ಟಫಿಂಗ್ ಇರುತ್ತಲ್ಲ, ಅದನ್ನು ನಾನು ತೊಗೊಂಡಿದ್ದೀನಿ. ಮತ್ತು 4 ಈರುಳ್ಳಿ ತೊಗೊಂಡಿದ್ದೀನಿ, 4 ಟೊಮೆಟೊಸ್ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ. ಅದು ಏನು ಅಂತ ನಿಮಗೆ ಗೊತ್ತಾಗುತ್ತೆ, ವ್ಲಾಗಲ್ಲೇ ಇರಿ. ಇವಾಗ ನಾನು ಆ್ಯಡ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟಿಂದ ಈ ಒಂದು ಮಸಾಲೆಯಲ್ಲಿ ಟೇಸ್ಟ್ ಅಂತೂ ಸಖತ್ತಾಗಿ ಎನ್ಹಾನ್ಸ್ ಆಗುತ್ತೆ. ಅದೇ ನಮ್ಮೆಲ್ಲರ ಫೇವ್ರೆಟ್ ಸಾಸಿವೆ ಅಂತ ಹೇಳ್ಬೋದು. ಇದ್ರ ಫ್ಲೇವರು ಸೂಪರಾಗಿರುತ್ತೆ, ಮಸ್ಟ್ ಆ್ಯಡ್ ಮಾಡಬೇಕು. 1.5 ಸ್ಪೂನ್ ಸಾಸಿವೆನ ಆ್ಯಡ್ ಮಾಡಿದ್ದೀನಿ. ಇವಾಗ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ರೆಡಿ ಆದಮೇಲೆ ಆ್ಯಸ್ ಯೂಶ್ವಲ್ ಒಗ್ಗರಣೆ ಮಾಡ್ಕೋಬೇಕು. ನಾನು ಇದಕ್ಕೆ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಮಸ್ಟರ್ಡ್ ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು, ಆವಾಗಲೇ ಮಸಾಲೆನ ಆ್ಯಡ್ ಮಾಡಬೇಕು. ಸೊ ನಾನು ಅದೇ ಥರನೇ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ಳೋವಾಗ ವಾಟರ್ನ ಆ್ಯಡ್ ಮಾಡಿಲ್ಲ. ಸೊ ವಾಟರ್ ಆ್ಯಡ್ ಮಾಡ್ದಿರೇ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ನಾನು 4 ಟೊಮೆಟೊಸ್ನ ಆ್ಯಡ್ ಮಾಡಿದೆ. ಟೊಮೆಟೊಸಲ್ಲಿರೋ ನೀರಿನ ಅಂಶದಿಂದ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಇವಾಗ ಇದರಲ್ಲಿ ಅಂದರೆ ಈ ಮಸಾಲೆಯಲ್ಲಿ ರಾ ಸ್ಮೆಲ್ ಹೋಗೋವರೆಗೂ ಕುಕ್ ಮಾಡ್ಕೋಬೇಕು. ಒಂದು 5 ನಿಮಿಷ ವಿತೌಟ್ ಲಿಡ್ ಕುಕ್ ಮಾಡಿಕೊಂಡೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡಿಕೊಂಡೆ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಆಲ್ಮೋಸ್ಟು ರಾ ಸ್ಮೆಲ್ಲು ಕಡಿಮೆ ಆಗಿದೆ. ಇವಾಗ ಇದರಲ್ಲಿ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು, ಖಾರ, ಅರಿಶಿಣದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ. ಸೊ ಈ 5ನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಮಸಾಲೆಗಳನ್ನೆಲ್ಲನೂ ಆ್ಯಡ್ ಮಾಡಿದ್ಮೇಲೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡೆ. ಘಮ ಅಂತ ಸ್ಮೆಲ್ ಬರುತ್ತೆ, ಆವಾಗ ಸ್ಟವ್ ಆಫ್ ಮಾಡಿಬಿಡಿ. ಇದನ್ನು ಅಂದರೆ ಈ ಒಂದು ಸ್ಟಫಿಂಗ್ನ ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಬಿಡಿ. ತಣ್ಣಗಾದ್ಮೇಲೆ ಒಂದೊಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಲ್ಲಿ ಈ ಮಸಾಲೆಯನ್ನು ಫಿಲ್ ಮಾಡ್ಕೋಬೇಕು. ಒಂದೊಂದಾಗಿ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡಿಬಿಡಿ. ಸೊ ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾನು ಫಿಲ್ಲಿಂಗ್ ಮಾಡೋವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಮಕ್ಕಳು ಸಹ ಬಂದು ಕೇಳ್ತಾಯಿದ್ರು, ಅಮ್ಮ ಎಷ್ಟೊತ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸೈಡಲ್ಲಿ ನಾನು ಹಿಟ್ಟೆಲ್ಲನೂ ಕಲಸಿ ಇಟ್ಬಿಟ್ಟಿದ್ದೀನಿ. ಮಕ್ಕಳಿಗೆ ಬೇಗ ಡಿನ್ನರ್ ಮಾಡಿ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಯಜಮಾನ್ರು ಇಲ್ಲ ಅಂತ ಹೇಳಿದ್ರೆ ನಾವು ಬೇಗನೆ ಡಿನ್ನರ್ ತಿಂದ್ಬಿಡ್ತೀವಿ ಅಂತ ಹೇಳ್ಬೋದು. ಇವಾಗ ಈ ಕಡೆ ಎಲ್ಲ ಎಕ್ಸ್ಟ್ರೀಮ್ ಸಮ್ಮರ್ ಆದ್ದರಿಂದ ಮಕ್ಕಳು ಪಾರ್ಕ್ಗೂ ಸಹ ಹೋಗ್ತಾ ಇಲ್ಲ ಆಡೋದಕ್ಕೆ. 7-7:30ವರೆಗೂ ಬೆಳಕಿದ್ದೇ ಇರುತ್ತೆ, ಬಿಸಿಲು ಅಷ್ಟು ಇರುತ್ತೆ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಇರ್ತಾರೆ. 8 ಗಂಟೆಗೆಲ್ಲ ನಾನು ಡಿನ್ನರ್ ಮಾಡಿ ತಿನ್ನಿಸ್ಬಿಡ್ತೀನಿ. ಸೊ ಅದಕ್ಕೆ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ, ಬೇಗ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಶಾಲೋ ಫ್ರೈ ಮಾಡೋದಕ್ಕೆ ನಾನು ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಮಸ್ಟರ್ಡ್ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಒಂದೊಂದಾಗಿ ಫಿಲ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಈ ಥರ ಎಣ್ಣೆಯಲ್ಲಿ ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಹುಷಾರಾಗಿ ಶಾಲೋ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲನೂ ಆಚೆ ಬರೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಚೆನ್ನಾಗಿ ಶಾಲೋ ಫ್ರೈ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಶಾಲೋ ಫ್ರೈ ಮಾಡೋದನ್ನು ಶುರು ಮಾಡಬೇಕು. ಸ್ವಲ್ಪ ಕುಕ್ ಆದಮೇಲೆ
ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಗ ಬೇಗ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಈ ಸ್ಟಫಿಂಗ್ ಎಲ್ಲನೂ ಆಚೆ ಬಂದುಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಆಚೆ ಬಂದರೆ ಪರವಾಗಿಲ್ಲ, ಅದ್ರದ್ದು ಫ್ಲೇವರ್ ಸಖತ್ತಾಗಿರುತ್ತೆ, ಘಮ ಅಂತ ಮನೆಯೆಲ್ಲನೂ ವಾಸನೆ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಹಾಗಲಕಾಯಿ ಕುಕ್ ಆಗಿಬಿಟ್ಟಿದೆ. ಲೋ ಫ್ಲೇಮಲ್ಲಿ ಸುಮ್ಮನೆ ಹಂಗೆ ಸೈಡ್ಗೆ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಕ್ಯಾರಮಲೈಸ್ಡ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೈಡ್ ಬೈ ಸೈಡ್ ರೋಟೀಸೂ ಸಹ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತೀಸ್ ಇಷ್ಟಪಟ್ಟು ತಿಂತಾರೆ, ಬಟ್ ನಾನು ಇವಾಗ ರೋಟೀಸ್ ಮಾಡ್ತಾ ಇದ್ದೀನಿ ಡಿನ್ನರ್ಗೆ. ಆದ್ದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆದರೆ ಚಪಾತೀಸ್ ಮಾಡಿಬಿಡ್ತಾ ಇದ್ದೆ. ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ಚಪಾತೀಸ್ಗೂ ಮತ್ತು ರೋಟೀಸ್ಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು. ಚಪಾತೀಸ್ ಜನರಲಿ ಈ ಕಡೆ ಎಲ್ಲನೂ ಬ್ರೇಕ್ಫಾಸ್ಟಲ್ಲಿ ತಿಂತಾರೆ, ಡಿನ್ನರಲ್ಲಿ ತಿನ್ನಲ್ಲ. ಚಪಾತೀಸ್ನ ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಸುಟ್ಕೊತಾರೆ, ಅಂದರೆ ಕುಕ್ ಮಾಡ್ಕೊತಾರೆ. ಬಟ್ ರೋಟೀಸ್ನ ಡ್ರೈ ಕುಕ್ ಮಾಡ್ಕೊತಾರೆ, ಅಂದರೆ ಸೂಕಾ ರೋಟಿ ಅಂತಾರಲ್ಲ, ಸೊ ಆ ಥರ ಮಾಡ್ಕೊತಾರೆ. ಎಣ್ಣೆ ಮತ್ತು ಗೀ ಎಲ್ಲ ಹಾಕ್ಕೊಂಡ್ಬಿಟ್ಟು ಸುಟ್ಕೊಳ್ಳಲ್ಲ. ಗೀನ ಲಾಸ್ಟಲ್ಲಿ, ಅಂದರೆ ಕುಕ್ಕೆಲ್ಲ ಆದಮೇಲೆ ಸ್ವಲ್ಪ ಮೇಲೆ ಸ್ಪ್ರೆಡ್ ಮಾಡ್ಕೊತಾರೆ, ಸಾಫ್ಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಮತ್ತು ಚಪಾತೀಸ್ಗೆ ಹಿಟ್ಟನ್ನು ಕಳಿಸೋವಾಗ ಸ್ವಲ್ಪ ಸಾಲ್ಟು ಮತ್ತು ಅಜ್ವೇನ್ನ ಆ್ಯಡ್ ಮಾಡ್ತಾರೆ. ಬಟ್ ರೋಟೀಸ್ಗೆ ಹಿಟ್ಟು ಕಳಿಸೋವಾಗ ಬರೀ ನೀರಲ್ಲಿನೇ ಹಿಟ್ಟನ್ನು ಕಳಿಸ್ಕೊತಾರೆ, ಅದರಲ್ಲಿ ಸಾಲ್ಟನ್ನು ಸಹ ಹಾಕಲ್ಲ. ಯಮ್ಮಿಯಾದ ಹೆಲ್ದಿಯಾದ ರುಚಿಕರವಾದ ಸ್ಟಫ್ಡ್ ಕರೇಲ, ಬರ್ವಾ ಕರೇಲ ರೆಡಿ ಮಾಡಿಕೊಂಡು ಅದ್ರ ಜೊತೆ ಕಾಂಬಿನೇಷನ್ ಆಗಿ ರೋಟಿನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಮಕ್ಕಳು ಆ್ಯಕ್ಚುಲಿ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ರೆಡಿ ಆದ ತಕ್ಷಣವೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ತಿನ್ನೋದಕ್ಕೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಕರೇಲ ಅಂದರೆ ಹಾಗಲಕಾಯಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಸರ್ವ್ ಮಾಡಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಂತ ಹೇಳ್ಬೋದು. ನೀವು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಆದಷ್ಟು ಲಿವಿಂಗ್ ರೂಮಲ್ಲಿನೇ ಕುತ್ಕೊಂಡು ಊಟ ಮಾಡ್ತೀವಿ. ದೊಡ್ಡವನಿಗೆ ರೂಢಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು, ಅವನೇನು ಪ್ರಿಫರ್ ಮಾಡಲ್ಲ ಬೆಡ್ರೂಮಲ್ಲಿ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಬಟ್ ಚಿಕ್ಕವನಿಗೆ ಸ್ವಲ್ಪ ಬಿಸಿಲಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವನಿಗೆ AC ಇರಲೇಬೇಕು. ಸೊ ಅದಕ್ಕೆ ಅವನು ಸ್ವಲ್ಪ ತಿಂದಮೇಲೆ ಬೆಡ್ರೂಮ್ ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡು ತಿಂತೀನಿ ಅಂತ ಹೇಳ್ದ. ಅದಕ್ಕೆ ಬೆಡ್ರೂಮಲ್ಲಿ ಬೆಡ್ ಮೇಲೆ ಕುತ್ಕೊಂಡು ತಿನ್ನಿಸ್ತಾ ಇದ್ದೀನಿ, ನಾನು ಸಹ ತಿಂತಾ ಇದ್ದೀನಿ. ಮಕ್ಕಳು ಹೊಟ್ಟೆ ತುಂಬ ತಿಂದರೆ ಸಾಕು ಅಂತ ಇರುತ್ತೆ, ಎಲ್ಲಿ ಕುತ್ಕೊಂಡು ತಿಂದರೆ ಏನು ಅಂತ ಹೇಳ್ಬಿಟ್ಟು. TV ನೋಡ್ಕೊಂಡು ತಿಂತಾ ಇದ್ನಲ್ಲ, ಸೊ ಅದಕ್ಕೋಸ್ಕರ ಕೆಳಗಡೆ ಕೂರಿಸಿಲ್ಲ. ಕೆಳಗಡೆ ಕೂರಿಸಿದ್ರೆ TV ಮೇಲೆ ಇರೋದು, ಸೊ ಅದು ನೋಡೋದಕ್ಕೆ ತುಂಬ ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ಅದಕ್ಕೆ ಬೆಡ್ ಮೇಲೆ ಕುತ್ಕೊಂಡು ತಿಂತಾ ಇದ್ದೀವಿ. ತಿಂದಾದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು, ಈ ಒಂದು ಹಾಲಿಡೇ ಹೋಮ್ವರ್ಕ್ ತುಂಬ ಅಂದರೆ ತುಂಬ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ 1-2 ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿಸ್ಬಿಟ್ಟಿದ್ದೀನಿ. ಇನ್ನೂ ತುಂಬ ಪೆಂಡಿಂಗ್ ಇದೆ. ನಾವು ಬೆಂಗಳೂರಿಗೂ ಸಹ ಬರ್ತಾ ಇದ್ದೀವಿ, ಅದಕ್ಕಿಂತ ಮುಂಚೆ ಈ ಹೋಮ್ವರ್ಕ್ ಎಲ್ಲನೂ ಕಂಪ್ಲೀಟ್ ಮಾಡಿಸ್ಬೇಕು. ಚಿಕ್ಕವನಿಗೆ ಎಲ್ಲ ಹೋಮ್ವರ್ಕು ನಾನೇ ಕಂಪ್ಲೀಟ್ ಮಾಡಿಸ್ತೀನಿ, ಬಟ್ ದೊಡ್ಡವನಿಗೆ ಹೆಲ್ಪ್ ಮಾಡ್ತೀನಿ, ಅವನೇ ಮಾಡ್ತಾನೆ. ಅವ್ನು ಸ್ವಲ್ಪ ಲೇಜಿ, ಮಾಡಲ್ಲ, ಹಿಂದೆ ಬೀಳಬೇಕು ಅವನಿಗೆ. ಇವನೇನಾದರೂ ಕುತ್ಕೊಂಡ್ಬಿಟ್ರೆ ಚೆನ್ನಾಗಿ ಎಲ್ಲನೂ ಕಂಪ್ಲೀಟ್ ಮಾಡ್ಕೊತಾನೆ, ಇವನೇನು ಪ್ರಾಬ್ಲಮ್ ಇಲ್ಲ. ಬಟ್ ದೊಡ್ಡವನದೇ ಸ್ವಲ್ಪ ಪ್ರಾಬ್ಲಮ್ಮು, ಅವ್ನು ಹಿಂದೆ ಬೀಳಬೇಕಾಗುತ್ತೆ. ಸೊ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ಮೇಲೂ ಸಹ ಅವ್ರು ಲ್ಯಾಪ್ಟಾಪ್ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ಯಾಕಂದರೆ ನನ್ನ ಮೊಬೈಲಲ್ಲಿ ವ್ಲಾಗ್ಸ್ನ ಮಾಡ್ತೀನಿ, ಹಾಲಿಡೇ ಅಸೈನ್ಮೆಂಟ್ಸು ಹೋಮ್ವರ್ಕು ಎಲ್ಲ ನನ್ನ ಫೋನಲ್ಲೇ ಇದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪಲ್ಲಿನೂ ಸಹ ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಶೇರ್ ಮಾಡಿದ್ರೆ ಮಕ್ಕಳು ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಾನು ಶೇರ್ ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮೆಲ್ಲ ವ್ಲಾಗ್ಸ್ನ ನೋಡಿ, ಆವಾಗ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಿಮಗೆ 100% ಗೊತ್ತಾಗುತ್ತೆ. ಅರ್ಧಂಬರ್ಧ ನೋಡಿದ್ರೆ ನಿಮಗೆ ನಾವು ಏನು ಅಂತ ಅರ್ಥ ಆಗಲ್ಲ, ಎಲ್ಲ ನೋಡಿದ್ರೆ ನಾವೇನು ಅಂತ ಅರ್ಥ ಆಗುತ್ತೆ. ಆವಾಗ ನೀವು ನನ್ನ ಜೊತೆ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ಈ ಮಾತಿನಿಂದ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.